द्रव्ययज्ञाः 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 तपोयज्ञाः 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 योगयज्ञाः 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 तथा परे तथा परे स्वाध्यायज्ञान स्वाध्यायज्ञान यज्ञाश्च यज्ञाश्च यतयः संशितव्रताः द्रव्ययज्ञास्तपोयज्ञाः द्रव्ययज्ञास्तपोयज्ञाः योगयज्ञास्तथा परे स्वाध्यायज्ञानयज्ञाश्च यतयः संशितव्रताः द्रव्ययज्ञास्तपोयज्ञा योगयज्ञास्तथा परे द्रव्ययज्ञास्तपोयज्ञा योगयज्ञास्तथा परे स्वाध्यायज्ञानयज्ञाश्च यतयः संशितव्रताः 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 द्रव्ययज्ञास्तपोयज्ञा योगयज्ञास्तथा परे स्वाध्यायज्ञानयज्ञाಶ್ಚ ಯತಯಃ ಸಂಶಿತವ್ರತಾಃ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ದ್ರವ್ಯಯಜ್ಞಾಃ ತೀರ್ಥೇಷು ದ್ರವ್ಯ ವಿನಿಯೋಗಂ ಯಜ್ಞ ಬುದ್ಧ್ಯಾ ಕುರ್ವಂತಿ ಯೇ ತೇ ದ್ರವ್ಯಯಜ್ಞಾಃ. तपोयज्ञाः तपः यज्ञः येषां तपस्विनां ते तपोयज्ञाः योगयज्ञाः प्राणायाम प्रत्याहारादिलक्षणः योगः यज्ञः येषां ते योगयज्ञाः. तथा अपरे स्वाध्यायज्ञानयज्ञाश्च स्वाध्यायः यथाविधि ऋगाद्यभ्यासः यज्ञ येषां ते स्वाध्याययज्ञाः. ज्ञानयज्ञाः ज्ञानं शास्त्रार्थ परिज्ञानं यज्ञः येषां ते ज्ञानयज्ञाश्च. यतनशीलाः संशितव्रताः सम्यक्षितानि तनूकृतानि तीक्ष्णीकृतानि व्रतानि येषां ते संशितव्रताः. ಯಜ್ಞ ಅನ್ನೋದು ಬಹಳ ಶ್ರೇಷ್ಠವಾದ ಕರ್ಮ. ಅದಕ್ಕೆ ಭಗವಂತ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾನೆ. ಯಜ್ಞ ಅನ್ನೋ ಭಾವನೆಯಿಂದ ತೀರ್ಥಗಳಲ್ಲಿ ದ್ರವ್ಯವನ್ನ ಯಾರು ವಿನಿಯೋಗ ಮಾಡ್ತಾರೋ ಅವರು ದ್ರವ್ಯ ಯಜ್ಞರು. ತಪಸ್ಸನ್ನೇ ಯಾರು ಯಜ್ಞ ಅಂತ ಎಣಿಸ್ತಾರೋ ಆ ತಪಸ್ವಿಗಳು ತಪೋಯಜ್ಞರು. ತಪೋಯಜ್ಞರು ಅಂದ್ರೆ ಕೃಚ್ಛ್ರ ಚಾಂದ್ರಾಯಣ ಮುಂತಾದವನ್ನ ಮಾಡೋರು. ಪ್ರಾಣಾಯಾಮ ಪ್ರತ್ಯಾಹಾರ ಮುಂತಾದ
ಪ್ರಸಾದ ರೂಪದ ಯಜ್ಞವೇ ಯೋಗ ಯಜ್ಞ. ಇದನ್ನ ಯಾರು ಮಾಡ್ತಾರೋ ಅವರನ್ನ ಯೋಗ ಯಜ್ಞರು ಅಂತ ಕರೆಯೋದು. ಮತ್ತೆ ಕೆಲವರು ಸ್ವಾಧ್ಯಾಯ ಯಜ್ಞರು ಅಂತ. ಸ್ವಾಧ್ಯಾಯ ಅಂದ್ರೆ ವಿಧಿಯನ್ನ ಮೀರದೆ ಋಗ್ವೇದವೇ ಮುಂತಾದವುಗಳನ್ನ ಅಭ್ಯಾಸ ಮಾಡೋರು, ಅದನ್ನ ಮಾಡೋರನ್ನ ಹಾಗೆ ಕರೀತಾರೆ. ಅವರನ್ನೇ ಸ್ವಾಧ್ಯಾಯ ಯಜ್ಞರು ಅಂತ ಕರೆಯುವುದು. ಜ್ಞಾನ ಅಂದ್ರೆ ಶಾಸ್ತ್ರಾರ್ಥವನ್ನ ಯಾರು ಯಜ್ಞ ಅಂತ ತಿಳಿತಾರೋ ಅವರು ಜ್ಞಾನ ಯಜ್ಞರು ಅಂತಾನೆ ಭಗವಂತ ಅವರನ್ನೇ ಯತಿಗಳು ಅಂತ ಕರೆಯೋದು. ಸಂಶಿತ ವ್ರತರು ಅಂದ್ರೆ ಚೆನ್ನಾಗಿ ಹರಿತ ಮಾಡಿದ, ಅಂದ್ರೆ ಚೂಪಾಗಿ ಮಾಡಿದ, ತೀಕ್ಷ್ಣವಾಗಿ ಮಾಡಿಕೊಂಡಿರೋ ವ್ರತಗಳುಳ್ಳವರು ಅಂತ. ಹಾಗಂದ್ರೆ ತುಂಬಾ ಶ್ರೇಷ್ಠವಾದದ್ದು, ಹಾಗೆ ತುಂಬಾ ಕಷ್ಟಕರವಾದನ್ನ ಯಾರು ವ್ರತಗಳನ್ನ ಇಟ್ಕೊಂಡಿರ್ತಾರೋ, ಆಚರಣೆಯನ್ನ ಮಾಡ್ತಾರೋ ಅವರನ್ನ ಸಂಶಿತ ವ್ರತಾಹ ಅಂತ ಕರೀತಾರೆ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.